ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸಭೆ ಇಷ್ಟು ಅಧಿವೇಶನಗಳು ನಡೆದಿದೆ, ನೂರಾರು ಅಧಿವೇಶನಗಳು ನಡೆದಿದೆ. ಇದು ಕರ್ನಾಟಕದ 7 ಕೋಟಿ ಜನರ ಆತ್ಮ ಇರುವಂತ ಜಾಗ. ಇದು ಕರ್ನಾಟಕದ 7 ಕೋಟಿ ಜನ ಸೇಫೆಸ್ಟ್ ಪ್ಲೇಸ್ ಅಂದ್ರೆ ಇದೆ. ಮತ್ತು ಸಂವಿಧಾನ ಇರುವಂತ, ಸಂವಿಧಾನ ರಕ್ಷಣೆ ಮಾಡಬೇಕಾಗಿರುವಂತ ಸ್ಥಳ ಇದು. ಮತ್ತೆ ಕೆಂಗಲ್ ಹನುಮಂತಯ್ಯನವರು ಈ ವಿಧಾನಸೌಧವನ್ನ ಕಟ್ಟುವಂತ ಸಂದರ್ಭದಲ್ಲಿ ವಿಧಾನಸೌಧದ ಮೇಲೆ ಧರ್ಮೋ ರಕ್ಷತಿ ರಕ್ಷತ ಅಂತ ಬೋರ್ಡ್ ಹಾಕಿದ್ದಾರೆ. ಇವತ್ತು ಆಗಿರುವಂತ ಘಟನೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್, ನಜೀರ್ ಹುಸೇನ್ಗೆ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿರುವಂಥದ್ದು ಇಡೀ ರಾಜ್ಯದಲ್ಲಿ ಒಂದು ರೀತಿ ಭಯದ ವಾತಾವರಣ ಮೂಡ್ಬಿಟ್ಟಿದೆ. ಏನಪ್ಪಾ, ನಮ್ಗೆಲ್ಲ ರಕ್ಷಣೆ ಕೊಡುವಂತ ಸ್ಥಳ ಯಾವುದಿದೆ, ಅದೊಂದು ಪವಿತ್ರ ಸ್ಥಳ. ಅದು ಆ ಸ್ಥಳದಲ್ಲೇ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ, ಇನ್ನು ನಮ್ಮ ಗಲ್ಲಿಗಳಲ್ಲಿ ಇನ್ನೇನು ಪಾಕಿಸ್ತಾನನೇ ಮಾಡ್ಬಿಡ್ತಾರೆ ಎಲ್ಲರಿಗೂ ಅಂತ ಭಯ ವಾತಾವರಣ ಆಗಿದೆ. ಯಾರು ರಕ್ಷಣೆಯನ್ನ ಕೊಡಬೇಕಾಗಿತ್ತು ಆ ರಕ್ಷಣೆಯ ಸ್ಥಳದಲ್ಲಿ ಇವತ್ತು ಅವ್ರಿಗೆ ಒಂಥರ ರೆಡ್ ಕಾರ್ಪೆಟ್ ಹಾಕಿ ವಿಧಾನಸೌಧ ಒಳಗಡೆ ಬರಕ್ಕೆ ಅವಕಾಶ ಯಾರು ಕೊಟ್ರು? ಅವ್ರಿಗೆ ಯಾರು ಕೊಟ್ರು? ರೆಡ್ ಕಾರ್ಪೆಟ್ ಹಾಕಿ ಅವ್ರು ಬಂದು ಜೊತೆಲಿರಕ್ಕೆ ಯಾರು ಅವಕಾಶ ಕೊಟ್ರು? ಮಂತ್ರಿ ಅವರೇ, ಪಾಕಿಸ್ತಾನ ಅಂತ ಪಾರ್ಲಿಮೆಂಟ್ ಅಲ್ಲಿ ಯಾರು ಕೂಗಿಲ್ಲ. ಅಶೋಕ್ ಅವರು ಕೂಗಿಲ್ಲ. ಅಲ್ಲಿ ಅಲ್ಲೇ ಇಟ್ಕೊಂಡು ಎಲ್ಲರಿಗೂ ಚಂದಾಗ ರುಬ್ಬಿದ್ರು ಇಟ್ಕೊಂಡು. ನೀವ್ಯಾರನ ರುಬ್ಬಿದ್ರ ಅವ್ರಿಗೆ? ನೀವ್ಯಾರನ ಹೊಡೆದ್ರ ಅವ್ರಿಗೆ? ಬಿರಿಯಾನಿ ಕೊಟ್ರಲ್ಲ ನೀವು, ಬಿರಿಯಾನಿ ಕೊಟ್ಟು ಸಾಕ್ರಿ ಅವ್ರಿಗೆಲ್ಲ. ಚಂದ ಬಿರಿಯಾನಿ ಕೊಟ್ಟು, ಚಂದ ಸಾಕ್ರಿ ಬಿರಿಯಾನಿ ಕೊಟ್ಬಿಟ್ಟು ಅವ್ರಿಗೆ. ಒಳ್ಳೊಳ್ಳೆ ಬಿರಿಯಾನಿ ಕೊಟ್ಟು ಸಾಕ್ರಿ ಅವ್ರಿಗೆ. ಚಂದ ಏನೇ ಮಾಡ್ಕೊಂಡಿರಿ ನೋಡಿ. ನಾವು ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ ರಾಷ್ಟ್ರೀಯ ಅವಮಾನ ಆಗೋದನ್ನ. ಹೌದು, ನೂರು ಸರಿ ಹೇಳ್ತೀನಿ. ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡ್ ಬಂದಿದ್ದೀರಾ ನೀವು, ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡ್ ಬಂದಿದ್ದೀರಾ ನೀವು. ನಿಮ್ಮ ಯಾಕೆ ನಿಲ್ತಾರೆ? ಏನಾಗಿದೆ ಅವ್ರಿಗೆ? ಅವ್ರಿಗೆ ನೀವೆಲ್ಲ ಮಾತಾಡ್ತಾರೆ ಆ ಕಡೆ. ಯಾಕೆ ನಾಯಕರ ಮಧ್ಯೆ ಯಾಕೆ ಮಾತಾಡ್ತೀರಿ? ನಿಮ್ಮ ನಾಯಕರು ಮಾತಾಡೋ, ನಿಮ್ಗೆ ಜವಾಬ್ದಾರಿ ಬೇಕು. ಅವ್ರು ನೋಡಿ, ನೀವು ನಿಮ್ಮನ್ನು ಸರಿಪಡಿಸ್ಕೊಳ್ಳಿ, ಅವ್ರನ್ನ ಸರಿಪಡಿಸ್ಕೊಳ್ತಾರೆ. ಅವರು ನಿಮ್ಗೆ ಹೇಳುದು, ನೀವು ಅವ್ರಿಗೆ ಹೇಳುದು. ನಿಮ್ಮನ್ನು ನೀವು ಸರಿಯಾಗಿ ಎಲ್ಲೋ ಕೂಡ ಸರಿಯಾಗ್ತದೆ. ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಅವರು ಈ ವಿಧಾನಸೌಧದೊಳಗಡೆ ಹೆಂಗ್ ಬಂದ್ರು? ಯಾರು ಅವ್ರನ್ನ ಕರ್ಕೊಂಡ್ ಬಂದ್ರು? ಮತ್ತೆ 500 ಜನ ಪೊಲೀಸರು, IAS ಅಧಿಕಾರಿಗಳು, IPS ಅಧಿಕಾರಿಗಳು ಎಲ್ಲ ಪೂರ್ತಿ ಅಲ್ಲಿ ಇದ್ದವರೆಲ್ಲ ಸೆಕ್ಯೂರಿಟಿ ಮಾಡುವಂತ ಒಂದು ಸ್ಥಳ. ಎಲ್ಲೋ ಗಲ್ಲಿಯಲ್ಲಾಗಿದ್ರೆ ನಾವು ನೋಡಿಲ್ಲ ಅಂತ ಹೇಳ್ಬೋದಾಯ್ತು. ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಕು? ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ? ಎಷ್ಟು ಧೈರ್ಯ ಇರ್ಬೇಕು? ನನ್ಗನ್ಸ್ತೈತೆ ನಾವು ಯಾವ ಮುಖ ಇಟ್ಕೊಂಡು ನಮ್ಮ ಸೈನಿಕರಿಗೆ ನಾವು ಮುಖ ತೋರ್ಸೋಣ? ಇವತ್ತು ಪಾಕಿಸ್ತಾನದ ಗಡಿಗಳಲ್ಲಿ ನಮಗೋಸ್ಕರ ಪ್ರಾಣ ಕೊಡ್ತಾ ಇದ್ದಾರೆ. ಅವರು ಜೀವದ ಹಂಗನ್ನ ತೊರೆದಿದ್ದಾರೆ. ಲಕ್ಷಾಂತರ ಜನ ಪ್ರಾಣ ಕೊಟ್ಬಿಟ್ಟಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅಲ್ಲೇ ಗುಂಡಾರಿಸ್ತಾರೆ ಅವ್ರ ಮೇಲೆ. ಇಲ್ಲಿ ವಿಧಾನಸೌಧದಲ್ಲಿ ಬಂದು ಹೇಳ್ತಾರೆ ಅಂತಂದ್ರೆ ಏನು ಇಲ್ಲ. ರೆಡ್ ಕಾರ್ಪೆಟ್ ಹಾಕಿದ್ರು, ರೆಡ್ ಕಾರ್ಪೆಟ್ ಅವ್ರನ್ನ ಎಸ್ಕೇಪ್ ಮಾಡಿದವ್ರು ಯಾರು? ಅವ್ರಿಗೆ ವೆಹಿಕಲ್ ಅರೇಂಜ್ ಮಾಡಿಕೊಟ್ಟವ್ರು ಯಾರು ಹೋಗಕ್ಕೆ? ಇಷ್ಟೆಲ್ಲ ಘೋಷಣೆ ಕೂಗಿದ್ರು ಕೂಡ ಯಾವ ಅಧಿಕಾರಿನೂ, ಪೊಲೀಸ್ ಅಧಿಕಾರಿ ಅವ್ರ ಮೇಲೆ ಏನು ಕೇಸೇ ಮಾಡಲಿಲ್ಲ. ಅಂದ್ರೆ ಒಂಥರ ನೋಡಿದ್ರೆ ಈಗ ನಾನು ಹೇಳೋದು, ನಜೀರ್ ಹುಸೇನ್ ಅವರು, ನಾಸೀರ್ ಹುಸೇನ್, ಸೈಯದ್ ನಾಸೀರ್ ಹುಸೇನ್ ಅವ್ರದ್ದು ಮಾತು ಬೇರೆಯವ್ರದ್ದಾದಾಗ ಬೇರೆ ಚಂದ್ರಶೇಖರ್ ಇದ್ರು, ಇನ್ನೊಬ್ರು ಕ್ಯಾಂಡಿಡೇಟ್, ನಿಮ್ ಶಿಷ್ಯ ಅವ್ರದ್ದು ಘೋಷಣೆ ಯಾರು ಕೂಗಿಲ್ಲ. ಬೇರೆ ಇನ್ನು ನಮ್ಮ ಪಾರ್ಟಿಯವ್ರು ಗೆದ್ರು, ನಾವು ಭಾರತ್ ಮಾತಾ ಕಿ ಜೈ ಅಂತಾನೆ ಘೋಷಣೆ ಕೂಗಿದ್ರಿ. ಇವ್ರ ಹತ್ರನೇ ಯಾಕೆ ಕೂಗ್ಬೇಕು? ಯಾರು ಕರ್ಕೊಂಡ್ ಬಂದವ್ರು ಇವ್ರನ್ನ? ಹಂಗಾರೆ ಅಷ್ಟು ವೈಫಲ್ಯನ ಪೊಲೀಸು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಇದೆಯಾ? ರಾಜ್ಯದಲ್ಲಿ ಹಾಳಾಗೋಗಿರೋದಕ್ಕೆ ನಾನು ಹೇಳ್ತಾ ಇರೋದು. ಇಷ್ಟು ಜನ ಪೊಲೀಸು, ಇಷ್ಟು ಜನ ಅಧಿಕಾರಿಗಳು ಎಲ್ಲ ಇದ್ದು ಬಂದು ಕರ್ನಾಟಕದ ಆತ್ಮ 7
ಕೋಟಿ ಜನರ ಆತ್ಮ ಇರುವಂತ ಈ ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಕಟ್ತಾರೆ. ಇನ್ನೇನ್ ಸೇಫ್ಟಿ ಇದೆ ನಮ್ಗೆ? ಇನ್ನೆಲ್ಲಿ ಸೇಫ್ಟಿ ಇದೆ? ಪಾರ್ಲಿಮೆಂಟ್ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಲ್ಲ, ಯಾರು ಕೂಗಿಲ್ಲ. ನೀವು ಕೂಗಬಹುದು ಅಷ್ಟೇ, ಅವ್ರನ್ನ ನೀವು ಕೂಗ್ಬೋದು ಅಷ್ಟೇ. ಈಗ ಅವ್ರು ಮಾತಾಡ್ತಾರೆ, ಅವ್ರು ನೋಡಿ ಮಾರ ಅವ್ರು ನೀವು ಅವನನ್ನು ಕೂತ್ಕೊಳ್ಳಿ, ಸಮರ್ಥನೆ ಮಾಡ್ತೀರಿ. ಗೋಪಾಲ್ ಕೃಷ್ಣ ಅವರೇ ಹಾಕ್ಬೇಕಾಯ್ತು ಅಲ್ಲಿ. ಗೋಪಾಲ್ ಕೃಷ್ಣ ಅವರೇ ಆಯ್ತು, ಎಷ್ಟು ಕೂತಲ್ಲಪ್ಪ, ನಿಮ್ಮ ನಾಲ್ಕರಲ್ಲಿ ಮಾತಾಡ್ತಿದ್ದಾರೆ ನೀವೇನು? ಸುರೇಶ್ ಗೌಡ ಅವರೇ ಗೋಪಾಲ್ ಕೃಷ್ಣ ಅವರೇ ಡೆಲ್ಲಿ ಹೋಗಿ ಮಾತಾಡಿ. ಪ್ರತಿ ಡೆಲ್ಲಿ ಇಲ್ಲಿ ಕೂತ್ಕೊಂಡು ಡೆಲ್ಲಿಯಲ್ಲಿ ಮಾತಾಡಿ, ಡೆಲ್ಲಿಯಲ್ಲಿ ಇಲ್ಲಿ ಮಾತಾಡ್ತೀವಿ. ಈಗ ವಿಚಾರ ಏನಿದೆ, ಗಂಭೀರವಾದ ವಿಚಾರ ಪ್ರಸ್ತಾವ ಮಾಡ್ತಿದ್ದಾರೆ. ಯಾರ್ದನ್ನು ಕೂಡ ಲೈಟ್ ಆಗಿ ನೀವು ತಗೊಳ್ಬೇಡಿ. ನಮ್ಗೆ ಏನಾಗಿದೆ ನಮ್ಗೇನು ಯಾರಿಗೂ ಕೂಡ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಅದನ್ನು ನಮ್ಗೇನಿದೆ ಆಗೇನು ಆಗಿದ್ದಲ್ಲಿ ಯಾರು ಹೇಗೆ ಪತ್ತೆ ವಿಚಾರ ಇರುತ್ತೆ ಒಂದು ಗಂಭೀರವಾದ ಚರ್ಚೆ ಮಾಡುವಾಗ ಅಷ್ಟೇ ಗಂಭೀರದಿಂದ ಭಾಗವಹಿಸಿಕೊಂಡು ನಮ್ಮ ದೇಶದ ಇಂಟ್ರೆಸ್ಟ್, ರಾಜ್ಯದ ಇಂಟ್ರೆಸ್ಟ್ ಬಗ್ಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದು ನಾವು ಪರಸ್ಪರ ರಾಜ್ಯಕ್ಕೆ ಬಿಟ್ಟು ಬಿಡ್ಬೇಕಿಲ್ಲಿ. ದೀರ್ಘವಾದ ಚರ್ಚೆ ಆಗಲಿ, ಅವ್ರಿಗೆ ಏನು ಮಾಹಿತಿ ಇದನ್ನೆಲ್ಲ ಹೇಳಬೇಕಲ್ಲ. ನಮ್ಗೇನು ಗೊತ್ತಾಗ್ತದೆ? ನಿಮ್ಗೆ ಸರ್ಕಾರಕ್ಕೆ ನಿಮ್ಗೆ ಹೇಗೆ ಗೊತ್ತಾಗ್ತದೆ? ಸರ್ಕಾರ ಅದ ತನಿಖೆಯನ್ನು ಮಾಡ್ತದೆ. ನೀವು ಅದಕ್ಕೆ ಒಂದು ಈ ವಿಚಾರಕ್ಕೆ ಸಂಬಂಧ ನೀವು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡದೆ ಪ್ರತಿ ಹಂತದ ಮತ್ತೆ ಏನಿದು? ಸೊ ಇಟ್ ಇಸ್ ಅ ನ್ಯಾಷನಲ್ ಇಂಟ್ರೆಸ್ಟ್ ಅಂಡ್ ಸ್ಟೇಟ್ ಇಂಟ್ರೆಸ್ಟ್. ಇದು ನಾವೆಲ್ಲರೂ ಒಗ್ಗಟ್ಟಿಂದ ಇರಬೇಕು. ಇಲ್ಲಿ ಪರಸ್ಪರ ಆ ಕಡೆ ಆರೋಪ ಅನ್ನುವಂಥ ಪ್ರಶ್ನೆ ಯಾವುದು ಕೂಡ ಇಲ್ಲ. ಮತ್ತೆ ಸರ್ಕಾರ ಉತ್ತರ ಕೊಡ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.